ಹಾಯ್ ಸ್ನೇಹಿತರೆ, ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಕನ್ನಡ ಕುವರಿ. ಈ ದಿನ ನಾನು ನಿಮಗೊಂದು ಟಿಪ್ಸ್ ಆಗಿರ್ಬೋದು ಅಥವಾ ಮನೆಮದ್ದು ವಿಚಾರನ ತಗೊಂಡು ಬಂದಿದ್ದೀನಿ. ಅದೇನಪ್ಪ ಅಂತಂದರೆ, ಈಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬೇಸಿಗೆ ಕಾಲದಲ್ಲಿ ಕೆಲವರಿಗೆ, ಎಲ್ರಿಗೂ ಅಲ್ಲ, ನಾನ್ ವೆಜ್ ತಿಂದಾಗ, ಮಟನ್ ಸಾರು ಏನಾದರೂ ತಿಂದಾಗ, ಕುರಿ ಸಾರು ಅಥವಾ ಮೇಕೆ ಈ ಥರದ್ದನ್ನು ಏನಾದರೂ ತಿಂದಾಗ ಕೆಲವರಿಗೆ ಅಲರ್ಜಿ ಆಗುತ್ತೆ. ಯಾವ ಥರ ಅಲರ್ಜಿ ಅದು ಅಂತಂದರೆ, ಅದು ಊಟ ಮಾಡಿದ ತಕ್ಷಣವೇ ತಲೆ ಒಳಗೆಲ್ಲ ನವೆ ಆಗೋದು, ಮೈಕೈಯಲ್ಲೆಲ್ಲ ಒಂಥರ ಗುಳ್ಳೆ ಥರ ಆಗೋದು, ದಂದ ಥರ ಆಗೋದು, ಆಮೇಲೆ ಹಲ್ಲೆಲ್ಲ ಒಂಥರ ಜುಮ್ ಅಂತ ಅನ್ನೋದು, ಒಂಥರ ಹಲ್ಲು ಕಚ್ಚಬೇಕು ಅನ್ನುವಂಥ ಫೀಲ್ ಆಗುತ್ತೆ. ಈ ಥರದ್ದು ಒಂದು 3-4 ಸಿಂಪ್ಟಮ್ ಉಂಟಾಗುತ್ತೆ. ಆ ಅಲರ್ಜಿಗೆ ಹೌದು, ನಿಜವಾಗ್ಲೂ ಒಂದು ಅವಿಲ್ ಮಾತ್ರೆ ಅಂತ ಇದೆ, ಅದನ್ನು ತಗೊಂಡ್ರೆ ಕಡಿಮೆ ಆಗುತ್ತೆ ಖರೆ. ಆದರೆ ನಮ್ಮ ಮನೆಯಲ್ಲಿ, ಅಡಿಗೆ ಮನೆಯಲ್ಲಿರ್ತಕ್ಕಂಥ ಕೆಲವೊಂದು ಪದಾರ್ಥಗಳನ್ನು ಬಳಸ್ಕೊಂಡು ಈ ರೀತಿ ಆಗ್ತಕ್ಕಂಥ ಅಲರ್ಜಿಯನ್ನು ಯಾವ ರೀತಿ ಹೋಗಿಸ್ಕೊಳ್ಳೋದು ಅಂತ ನೋಡೋಣ. ಸೊ ವೀಕ್ಷಕರೇ, ಈ ದಿನ ನಾನು ಮಟನ್ ಸಾರು ತಿಂದಾಗ ಆಗ್ತಕ್ಕಂಥ, ದೇಹದೊಳಗೆ ಆಗ್ತಕ್ಕಂಥ ಅಲರ್ಜಿಗೆ ಬೇಕಾಗಿರ್ತಕ್ಕಂಥ ಮನೆ ಮದ್ದನ್ನು ನಾನು ನಿಮಗೆ ಹೇಳ್ಕೊಡ್ಬೇಕು ಅಂತ ಬಂದಿದ್ದೀನಿ. ಆ ಥರ ಅಲರ್ಜಿ ಆದ ತಕ್ಷಣವೇ ಫಸ್ಟ್ ಏನು ಮಾಡಬೇಕು, ಮೊದಲನೇ ಪ್ರಥಮ ಚಿಕಿತ್ಸೆ ಏನಂದರೆ ತಣ್ಣೀರಲ್ಲಿ ಸ್ನಾನ ಮಾಡ್ಕೋಬೇಕು. ಕೆಲವರಿಗೆ ತಣ್ಣೀರಲ್ಲಿ ಸ್ನಾನ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಕೆಲವರಿಗೆ ಮಾಡೋಕ್ಕಾದವರು ಮಾಡಿ, ತಪ್ಪೇನಿಲ್ಲ. ಸ್ನಾನ ಮಾಡಿದ್ದಾದಮೇಲೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು, ನಮ್ಮ ಕಡೆ ಅದನ್ನು ಹುಣಸೆ ಹುಳಿ ಅಂತ ಕರಿತೀವಿ. ಸೊ ಹುಣಸೆ ಹುಳಿ ಮಾಡಿಕೊಂಡು ಅದನ್ನು ನೆಕ್ಕೋದ್ರಿಂದ ಮೈ ಮೇಲೆ ಆಗಿರ್ತಕ್ಕಂಥ ದದ್ದು, ಆಮೇಲೆ ತಲೆ ಒಳಗಾಗ್ತಕ್ಕಂಥ ನವೆ ಹೆಂಗಂದರೆ ಪರ ಕೆರಿಬೇಕು ಅನ್ನೋವಷ್ಟು ಅಲರ್ಜಿ ಆಗುತ್ತೆ ಕೆಲವರಿಗೆ. ಹಲ್ಲಂತೂ ತುಂಬ ಜುಮು ಅಂತ ಇರುತ್ತೆ. ಸೊ ಅಂಥವ್ರಿಗೋಸ್ಕರ ಮನೆ ಮದ್ದು ಬನ್ನಿ ನೋಡೋಣ ಅದೇನು ಅಂತ. ಸೊ ಅದಕ್ಕೋಸ್ಕರ ನಾನು ಹುಣಸೆ ಹುಳಿ ಮಾಡಲಿಕ್ಕೆ ಅತಿ ಕಡಿಮೆ ಪದಾರ್ಥಗಳು ಬೇಕಾಗುತ್ತೆ. ಹುಣಸೆ ಹಣ್ಣು ನೋಡಿ, ನಾನು ಒಂದಿಷ್ಟು ದಪ್ಪದ ಹುಣಸೆ ಹಣ್ಣನ್ನು 1 ಗಂಟೆಗೂ ಮೊದಲು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಬೆಲ್ಲ ಬೇಕು. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಅಲರ್ಜಿಗೆ ಬೇಕಾಗಿರ್ತಕ್ಕಂಥದ್ದು ಜೀರಿಗೆ, 2 ಮೆಣಸು ಹಾಕ್ಕೊಂಡಿದ್ದೀನಿ, 1 ಚಿಟಿಕೆ ಉಪ್ಪು ಹಾಕಿದ್ದೀನಿ. ಸೊ ನಾವು ಎಷ್ಟು ಪ್ರಮಾಣ ತಗೋತೀವಿ ಅದನ್ನು ನೋಡಿಕೊಂಡು ಜೀರಿಗೆ ಮತ್ತು ಮೆಣಸನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಉಳಿದಂತೆ ನಾನು ತಗೊಂಡು ಇಷ್ಟು ದಪ್ಪದ್ದು, ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರ ಅಥವಾ ಒಂದು ಮೋಸಂಬಿ ಹಣ್ಣಿಂದು ಗಾತ್ರ ಅಂತ ಅನ್ಕೋಬೋದು. ಇನ್ನೊಂದು ವಿಶೇಷ, ಇದು ಅಲರ್ಜಿಗೆ ಅಂತಂದೇ ಏನಲ್ಲ, ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಗೊಳ್ಳೋದ್ರಿಂದ ಬೇಸಿಗೆ ಕಾಲದಲ್ಲಿ ಆಗ್ತಕ್ಕಂಥ ಉಷ್ಣತೆಯನ್ನು ಕೂಡ ಕಡಿಮೆ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ಈಗ ಇದನ್ನು ನೀಟಾಗಿ ಕಿವುಚ್ಕೊಂಡ್ಬಿಟ್ಟು ಹುಣಸೆ ಹಣ್ಣಿಂದು ಸಿರಪ್ ತಗೊಳ್ಳೋಣ. ಇದು ಸ್ವಲ್ಪ ಗಟ್ಟಿ ಇರಬೇಕು. ಸೊ ಚೆನ್ನಾಗೆ ಕಿವುಚ್ಕೊಳ್ಳೋಣ. ಚೆನ್ನಾಗಿ ಕಿವುಚ್ಕೋಬೇಕು ಅಂದರೆ ಅದು ಚೆನ್ನಾಗಿ ನೆನಿಬೇಕು. ಹುಣಸೆ ಹಣ್ಣು 1-2 ಗಂಟೆ ಚೆನ್ನಾಗಿ ನೆನೆದ್ಬಿಟ್ರೆ ಅದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದು. ಸೊ ಈಗ ಎಲ್ಲ ಕಿವುಚಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ತುಂಬ ಗಟ್ಟಿ ಆಯಿತು. ಈ ಥರ ಕಿವುಚ್ಬಿಟ್ಟು ಅದರನ್ನೆಲ್ಲ ಚರಟ ಎಲ್ಲ ತೆಗೆದುಬಿಡೋಣ ಹುಣಸೆ ಹಣ್ಣಿಂದ. ಈಗ ನೋಡಿ, ಇದೆಲ್ಲ ನೀಟಾಗಿ ಕಿವುಚ್ಕೊಂಡು ಹುಣಸೆ ಹಣ್ಣಿನ ಸಿರಪ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲವನ್ನು ಹಾಕ್ಕೋಬೇಕು. ಸೊ ನಾನು ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರ ತೊಗೊಂಡಿದ್ದಕ್ಕೆ ಸೊ ಅಷ್ಟೇ ಪ್ರಮಾಣದ ಬೆಲ್ಲ ಕೂಡ ಬೇಕಾಗುತ್ತೆ. ಇಷ್ಟು ಹಾಕ್ಕೊಂಡಿರ್ತೀನಿ ಸದ್ಯಕ್ಕೆ. ನೋಡಿಕೊಂಡು ಇನ್ನು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೋಬೋದು, ಇಲ್ಲ ಒಂದು ಮೀಡಿಯಮ್ ಕಡಿಮೆ ಬೇಕು ಅಂತ ಅನ್ನೋರು ನೋಡ್ಕೊಳ್ಳಿ ನಿಮ್ಮ ಸ್ವೀಟ್ ಟೇಸ್ಟಿಗೆ. ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಕರಗುತ್ತೆ. ಸ್ವಲ್ಪ ಉಂಡೆ ಏನಾದರೂ ಮಾಡಿಕೊಂಡ್ರೆ ಸ್ವಲ್ಪ ಹೊತ್ತು ಕೈ ಆಡಬೇಕು. ಬೇಸಿಗೆಲ್ಲ ನಾನು ಪೌಡ್ರ್ ಮಾಡೇ ಇಟ್ಕೊಂಡಿದ್ದೆ, ಒಣ ಆಗಿಬಿಟ್ಟಿದೆ, ಬೇಗ ಗಟ್ಟಿ ಆಗಿಬಿಟ್ಟಿದೆ. ಈಗ ನೋಡಿ, ಇದರೊಳಗೆ ಹುಣಸೆ ಹುಳಿ, ಅದಕ್ಕೆ ಬೆಲ್ಲ ಹಾಕಿ ಎಲ್ಲ ನೀಟಾಗಿ ಕರಗಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಪದಾರ್ಥ ಜೀರಿಗೆ, 2 ಮೆಣಸು, ಉಪ್ಪು, ಇದನ್ನು ಮಿಕ್ಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ನಮ್ಮ ಮನೇಲಿ ಕುಟಾಣಿ ಇದೆಯಲ್ಲ, ಅರಿಯೋಣ, ಖಾರದ ಕಲ್ಲು ತಗೊಂಡು ಹರ್ಕೊಳ್ಳೋಣ. ನೋಡಿ ಇಷ್ಟು ಪದಾರ್ಥಗಳು. ಹುಣಸೆ ಹುಳಿಗೆ ಮುಖ್ಯವಾಗಿ ಬೇಕಾಗಿರೋದು ಜೀರಿಗೆ ಜಾಸ್ತಿ ಬೇಕು, ಮೆಣಸು 1-2, 1 ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ. ಈಗ ಇದನ್ನು ಖಾರದ ಕಲ್ಲಲ್ಲಿ ಹರ್ಕೊಳ್ಳೋಣ.
ಅರಿಬೇಕಿದನ್ನು, ಕುಟ್ಟಬಾರ್ದು. ಕುಟ್ಟಿದ್ರೆ ಎಲ್ಲ ಸಿಡಿಯುತ್ತೆ. ಖಾರ ಕಲ್ಲಲ್ಲಿ ಅರಿಯೋದ್ರಿಂದ ಆಹಾ, ಜೀರಿಗೆದು ಘಮ ಹಾಗೆ ಘಮ್ ಅಂತ ಇದೆ. ಸ್ನೇಹಿತರೆ, ಇದು ಜೀರಿಗೆ ಯಾಕೆ ಹಾಕ್ತೀವಿ ಈ ಹುಣಸೆ ಹುಳಿಗೆ, ಆಮೇಲೆ ಈ ಒಂದು ಅಲರ್ಜಿಗೆ ಯಾಕೆ ಅಂತಂದರೆ, ಇದು ಜೀರಿಗೆ ಪಿತ್ತ ಹೊಡೆಯುತ್ತೆ. ಸೊ ಪಿತ್ತ ಆದವ್ರಿಗೆ ಪಿತ್ತ ಹೊಡಿಬೇಕು ಅಂತ ಹೇಳ್ಬಿಟ್ಟು ಇದು ಜೀರಿಗೆ ಬಳಸ್ಕೊತಾರೆ. ಸೊ ಅಲರ್ಜಿ ಕೂಡ ಅದೇ ಕಾರಣಕ್ಕೆ ಆಗಿರುತ್ತೆ ಅಂತ, ಬೇಸಿಗೆ ಎಲ್ಲ ಹಾಗಾಗಿ. ಆಮೇಲೆ ಜೊತೆಗಿದು ತಂಪು ಕೂಡ ಜೀರಿಗೆ, ಹಾಗಾಗಿ ಜೀರಿಗೆ ಇದಕ್ಕೆ ಬಹಳ ಮುಖ್ಯವಾಗಿ ಬೇಕೇ ಬೇಕು. ನೋಡಿ, 1 ಸ್ಪೂನ್ ತಗೊಂಡಿದ್ದೆ, 1 ಸ್ಪೂನಿಗೆ ಸರಿಯಾಗಿ 1 ಸ್ಪೂನು ಪೌಡ್ರ್ ಆಗಿದೆ. ಸೊ ಇಷ್ಟು ಪೌಡ್ರನ್ನ ಈಗ ನಾವು ಹುಣಸೆ ಹುಳಿ ತಯಾರಾಗಿದೆಯಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಹಾಕ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್. ಸೊ ಯಾವುದೇ ಒಂದು ದೇಹದಲ್ಲಾಗಿರ್ತಕ್ಕಂಥ ಅಲರ್ಜಿಗೆ, ಅದು ಯಾವಾಗ ಬೇಸಿಗೆನಲ್ಲಿ ನಾನ್ ವೆಜ್ ತಿಂದಾಗ, ವಿಶೇಷವಾಗಿ ಮಟನ್ ಸಾರು ತಿಂದಾಗ ನನಗೂ ತುಂಬ ಅರ್ಥ ಇರುತ್ತೆ. ನನಗೆ ಅಮ್ಮ ಯಾವಾಗಲೂ ಮಾಡಿಕೊಡ್ತಾ ಇರ್ತಾರೆ, ಅಜ್ಜಿ ಕೂಡ ಮಾಡ್ತಾ ಇರ್ತಾರೆ. ನಮ್ಮ ಅತ್ತೆ ಮನೆಯಲ್ಲಿ ಬಂದಾಗ ಅವರು ಸಹ ಇದನ್ನೇ ಮಾಡ್ತಾರೆ. ನಮ್ಮ ಮಾವಯ್ಯ ಅವ್ರಿಗೂ ಅಷ್ಟೇ, ಏನಾದರೂ ಅಲರ್ಜಿ ಆದರೆ ಸಾಕು ತಕ್ಷಣಕ್ಕೆ ನಮ್ಮ ಅತ್ತೆ ಇದನ್ನು ಮಾಡಿಕೊಡ್ತಾರೆ. ಇದನ್ನು ಲೋಟಕ್ಕೆ ಹಾಕ್ಕೊಂಡು ತಿನ್ನೋದಕ್ಕಿಂತ ಇದನ್ನು ತಟ್ಟೆ ಒಳಗೆ ಹಾಕ್ಕೊಂಡು ನೆಕ್ಕೋದು ಅಂತಾರೆ ನೋಡಿ. ಇದು ಕುಡಿಯೋದಕ್ಕೆ ಸ್ವಲ್ಪ ಗಟ್ಟಿ ಇದೆ. ಇದನ್ನು ಹೇಗೆ ಕುಡಿಯೋದು ಅಥವಾ ಇದನ್ನು ಬಳಸೋದು ಹೇಗೆ ಅಂತ ಹೇಳ್ತೀನಿ. ಇದು ಗಟ್ಟಿ ಇದೆ, ಇದು ಒಂಥರ ಪಾನ್ಕನೂ ಅಲ್ಲ, ಜ್ಯೂಸು ಅಲ್ಲ, ಆ ಥರ ಇದೆ. ಹಾಗಾಗಿ ಇದನ್ನು ನಾವು ಲೋಟಕ್ಕೆ ಹಾಕ್ಕೊಂಡು ಕುಡಿಬೋದು, ತೊಂದರೆ ಇಲ್ಲ, ಟೀ ಲೋಟಕ್ಕೆ ಹಾಕ್ಕೊಂಡು. ಬಟ್ ಇದನ್ನು ವಿಶೇಷವಾಗಿ ಇದ್ರ ಒಂದು ರುಚಿ ಗೊತ್ತಾಗಬೇಕು ಅಂದರೆ ಲೋಟಕ್ಕೆ ಹಾಕ್ಕೊಂಡು ಕುಡಿಯೋದಕ್ಕಿಂತ ಸ್ನೇಹಿತರೆ, ಈ ಥರ ಒಂದು ಚಿಕ್ಕದು ಪ್ಲೇಟ್ ತೊಗೊಂಡ್ಬಿಟ್ಟು ಆ ಪ್ಲೇಟ್ ಒಳಗೆ ಹಾಕ್ಕೋಬೇಕು. ಇದನ್ನು ನೋಡಿ, ಹೀಗೆ ಪ್ಲೇಟ್ ಒಳಗೆ ಹಾಕ್ಕೊಂಡು ಇದನ್ನು ಕುಡಿಬಾರ್ದು. ಹಾಗಾದರೆ ಏನು ಮಾಡಬೇಕು? ಇದನ್ನು ತಟ್ಟೆಗೆ ಹಾಕೊಂಡ್ಬಿಟ್ಟು ಕುಡಿಬಾರ್ದು. ಇದನ್ನು ಏನು ಮಾಡಬೇಕಂದ್ರೆ ಹಿಂಗೆ ನೆಕ್ಕಬೇಕು. ನೋಡಿ, ಈ ಥರ ಕೈ ತಗೊಳ್ದು, ಕೈಲಿ ಹಿಂಗೆ ತೊಗೊಂಡ್ಬಿಟ್ಟು ನೆಕ್ಕೋದು. ಆಹಾ, ಜೇನಿಗಿಂತಲೂ ಸಿಹಿಯಾಗಿದೆ, ಜೊತೆಗೆ ರುಚಿಯಾಗಿದೆ ಫ್ರೆಂಡ್ಸ್. ಇದನ್ನು ನೀವು ಅಲರ್ಜಿ ಅಂತಾನೆ ಅಲ್ಲ, ಬೇರೆ ನಿಮ್ಗೆ ಯಾವಾಗಾದ್ರೂ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ, ಬಾಯಿ ಟೇಸ್ಟ್ ಹೋದಾಗ, ಬಾಯಿ ರುಚಿ ಬೇಕು ಅಂತ ಅನ್ನಿಸ್ದಾಗ ಈ ಹುಣಸೆ ಹುಳಿಯನ್ನು ಮಾಡ್ಕೊಳ್ಳಿ. ಜೇನಿಗಿಂತಲೂ ಸಿಹಿಯಾಗಿದೆ ಮತ್ತು ತುಂಬ ರುಚಿಯಾಗಿದೆ. ಈ ಥರದ ಒಂದು ರುಚಿ ಮೋಸ್ಟ್ಲಿ ನಿಮ್ಗೆಲ್ಲೂ ಸಿಗೋದಿಲ್ಲ. ಸೊ ಮಾಡಿಕೊಂಡು ಇದು ಟೇಸ್ಟ್ ಹೇಗಿದೆ ಅಂತ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಸೊ ರುಚಿಯಾದ ಹುಣಸೆ ಹುಳಿ ನಿಮ್ಮೆಲ್ಲರಿಗೋಸ್ಕರ.